ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಇತ್ತೀಚೆಗೆ ಹೆಚ್ಚಿನ ಸಿನಿಮಾಗಳು OTT ಆಪ್ಸ್ಗಳಲ್ಲೇ ರಿಲೀಸ್ ಆಗ್ತಾ ಇವೆ. ಈ OTT ಆಪ್ಸ್ಗಳ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಇರೋರಿಗೆ ಈ ಸಿನಿಮಾಗಳನ್ನು ನೋಡೋದು ಕಷ್ಟ. ಅದಕ್ಕೆ ಅಂತಾನೆ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಫ್ರೀಯಾಗಿ ಸಿಗುವಂತಹ 5 ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಫ್ರೀಯಾಗಿ ಸಿಗ್ತಾ ಇದೆ ಅಂತ ಈ ಸಿನಿಮಾಗಳು ಚೆನ್ನಾಗಿಲ್ಲ ಅಂತೇನು ಅಲ್ಲ. ಈ ಲಿಸ್ಟ್ ನಲ್ಲಿರೋ 5 ಸಿನಿಮಾಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಅದರಲ್ಲೂ ಟಾಪ್ 1 ನಲ್ಲಿ ಇರುವಂತಹ ನಮ್ಮ ಕನ್ನಡದ ಸಿನಿಮಾ ಸೈಕ್ ಆಗಿದೆ ಗುರು. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನಾವು ಮೂವೀಸ್ ಮತ್ತು ವೆಬ್ ಸೀರೀಸ್ಗಳ ರಿವ್ಯೂ ಹಾಗೂ ರೆಕಮೆಂಡೇಶನ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ರೈಟರ್ ಒಂದು ಕ್ರೈಮ್ ಸ್ಟೋರಿನ ಬರಿತಾ ಇರ್ತಾನೆ. ಆದರೆ ಆಶ್ಚರ್ಯ ಏನು ಅಂದ್ರೆ ಈ ಸ್ಟೋರಿ ರಿಯಲ್ ಲೈಫ್ ನಲ್ಲಿ ಕೂಡ ನಿಜ ಆಗ್ತಾ ಇರತ್ತೆ. ಈ ವಿಷಯನ ಅವನು ಪೊಲೀಸರಿಗೂ ಕೂಡ ಹೇಳ್ತಾನೆ. ಆದರೆ ಪೊಲೀಸರು ಈ ರೈಟರ್ ನ ಮಾತನ್ನ ನಂಬೋದೇ ಇಲ್ಲ. ಯಾವ್ದೋ ಸ್ಟೋರಿಯಲ್ಲಿ ಬರಂತ ಕ್ಯಾರೆಕ್ಟರ್ಸ್ ಅವ್ರನ್ನ ಥ್ರೆಟನ್ ಮಾಡಿದ್ರಂತೆ. ಇದೆಲ್ಲ ನಂಬೋ ತರನ ಇದೆ. ಹೀಗೆ ದಿನ ಕಳಿತಾ ಪೊಲೀಸರು ಒಂದು ಕ್ರೈಮ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಆ ರೈಟರ್ ಬರ್ದಿರೋ ಕ್ರೈಮ್ ಸ್ಟೋರಿಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಅನ್ನೋ ವಿಷಯ ಗೊತ್ತಾಗತ್ತೆ. ಅಷ್ಟಕ್ಕೂ ಆ ರೈಟರ್ ಯಾರು, ಅವನು ಬರ್ದಿರೋ ಸ್ಟೋರಿ ಆದ್ರೂ ಏನು, ಪೊಲೀಸ್ನವರಿಗೆ ಸಿಕ್ಕ ಆ ಕೇಸ್ ಆದ್ರೂ ಯಾವುದು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀವು ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಫ್ರೀಯಾಗಿ ಸಿಗುವಂತಹ ದೇಜಾವು ಸಿನಿಮಾನ ನೋಡ್ಲೇಬೇಕು. ಕನ್ನಡದ ಅಚ್ಯುತ್ ಕುಮಾರ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರುವಂತಹ ಈ ಸಿನಿಮಾ ಸಸ್ಪೆನ್ಸ್ ಹಾಗೂ ಥ್ರಿಲ್ಲಿಂಗ್ ಎಲಿಮೆಂಟ್ ನ ಮೂಲಕ ನಿಮಗೆ ಎಂಟರ್ಟೈನ್ ಮಾಡುತ್ತೆ. ಅನೂಪ್ ಅನ್ನೋ ಡ್ರಾಮಾ ಆರ್ಟಿಸ್ಟ್ ಒಂದು ಲಾಡ್ಜ್ನ ರೂಮ್ ನಲ್ಲಿ ತುಂಬಾನೇ ಭೀಕರವಾಗಿ ಕೊಲೆ ಆಗ್ತಾನೆ. ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋ ಹೀರೋಗೆ ಈ ಅನೂಪ್ ಒಬ್ಬ ಸಾಧಾರಣ ಡ್ರಾಮಾ ಆರ್ಟಿಸ್ಟ್ ಅಲ್ಲ. ಈ ಕೇಸ್ ನಲ್ಲಿ ಬೇರೆಯದ್ದೇ ಏನೋ ಮಿಸ್ಟ್ರಿ ಇದೆ ಅಂತ ಡೌಟ್ ಬರುತ್ತೆ. ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡಿದಾಗ ಅನೇಕ ಟ್ವಿಸ್ಟ್ ಗಳು ಹೊರಬರುತ್ತೆ. ಅಷ್ಟಕ್ಕೂ ಈ ಅನೂಪ್ ಯಾರು, ಕೊಲೆಗೆ ಕಾರಣವಾದ್ರೂ ಏನು, ಅನೂಪ್ ನನ್ನ ಕೊಲೆ ಮಾಡಿದ್ದು ಯಾರು, ಈ ಎಲ್ಲಾ ಪ್ರಶ್ನೆಗೆ ನಿಮಗೆ ಉತ್ತರ ಬೇಕು ಅಂದ್ರೆ ಮಲಯಾಳಂನ ಮೋಹನ್ ಲಾಲ್ ಹಾಗೂ ಫಹದ್ ಫಾಸಿಲ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ರೆಡ್ ವೈನ್ ಸಿನಿಮಾನ ನೀವು ನೋಡ್ಲೇಬೇಕು. ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಫ್ರೀಯಾಗಿ ಸಿಗತ್ತೆ, ಮಿಸ್ ಮಾಡದೆ ನೋಡಿ. ಪರ್ಸನಲ್ ಲೈಫ್ ಮತ್ತು ಮ್ಯಾರೇಜ್ ಲೈಫ್ ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇರೋ ಪೊಲೀಸ್ ಆಫೀಸರ್ಗೆ ಒಂದು ಸರಣಿ ಸೂಸೈಡ್ ಗಳ ಕೇಸ್ ಬರುತ್ತೆ. ಒಂದೊಂದು ಸಹ ಡಿಫರೆಂಟ್ ಆಗಿರುತ್ತೆ ಹಾಗೂ ಪ್ರತಿಯೊಂದು ಸಹ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ನಿನ್ನೆ ಸತ್ತು ಹುಡುಗಿ ಕೈಯಲ್ಲಿ ಒಂದು ಚಿಕ್ಕ ಮಾರ್ಕ್ ಇತ್ತು, ಮತ್ತೆ ಇವತ್ ಸತ್ತು ಹುಡುಗಿನೂ ಅದೇ ರೀತಿನೇ ಏನೋ ಆಗಿರುತ್ತೆ ಅನ್ಸುತ್ತೆ ಸರ್. ಇಷ್ಟೊಂದೆಲ್ಲ ಸೂಸೈಡ್ಗಳು ಯಾಕೆ ಆಗ್ತಾ ಇವೆ, ಇದಕ್ಕೆಲ್ಲ ಕಾರಣ ಆದ್ರೂ ಏನು, ಇದನ್ನ ನಮ್ಮ ಹೀರೋ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದನ್ನ ನೀವು ಯೂಟ್ಯೂಬ್ ನಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಸಿಗುವಂತಹ ಕಾಳಿದಾಸ ಸಿನಿಮಾನ ನೋಡಿ ತಿಳ್ಕೊಳ್ಬೇಕು. ಈ ಸಿನಿಮಾ ಒಂದೊಳ್ಳೆ ಕಾಪ್ ಇನ್ವೆಸ್ಟಿಗೇಷನ್ ಮೂವಿ. ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಟ್ವಿಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ಮಿಸ್ ಮಾಡದೆ ಈ ಸಿನಿಮಾನ ನೋಡಿ. 2ನೇ ಸ್ಥಾನದಲ್ಲಿರೋ ಸಿನಿಮಾದಲ್ಲಿ ಕಥಕ್ಕಳಿ ಡ್ಯಾನ್ಸರ್ ಆಗಿರುವ ಹೌಸ್ ವೈಫ್ ತನ್ನ ಮೇಲೆ ಅತ್ಯಾಚಾರ ಮಾಡಿದವರ ವಿರುದ್ಧ ಯಾವ ರೀತಿ ಸೇಡನ ತೀರಿಸಿಕೊಳ್ತಾಳೆ ಅನ್ನೋದನ್ನ ತೋರಿಸಲಾಗಿದೆ. ಮಲಯಾಳಂನ ಮಾಮುಟ್ಟಿ ಹೀರೋ ಆಗಿದ್ದರೂ ಸಹ ಅವರನ್ನ ಬೀಟ್ ಮಾಡೋ ರೀತಿ ಇಲ್ಲಿ ನಯನ್ತಾರ ಅವರು ಆಕ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ಈ ಸಿನಿಮಾದ ಹೆಸರು ವಾಸುಕಿ. ಥ್ರಿಲ್ಲಿಂಗ್ ಕಥೆಯ ಜೊತೆಗೆ ಒಂದೊಳ್ಳೆ ರಿವೆಂಜ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ರೆ ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುವಂತಹ ವಾಸುಕಿ ಸಿನಿಮಾನ ಮಿಸ್ ಮಾಡದೆ ನೋಡಿ. ಮೊದಲನೇ ಪ್ಲೇಸ್ ನಲ್ಲಿರೋ ಈ ಸಿನಿಮಾ ಕನ್ನಡದ ಅಂಡರ್ ರೇಟೆಡ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದು. ಹುಡುಗಿ ಇಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ. ಆದರೆ ಹುಡುಗ ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಿ ಆಮೇಲೆ ಹುಡುಗಿಯನ್ನ ಮದುವೆ ಆಗೋಣ ಅಂತ ಪ್ರೀತಿಯನ್ನ ಪಕ್ಕಕ್ಕಿಟ್ಟು ಗುರಿ ಕಡೆ ಹೊರಡ್ತಾನೆ. ತಾನು ಏನು ಅಚೀವ್ ಮಾಡಬೇಕು ಅಂತ ಇದ್ನೋ ಅದನ್ನ ಅಚೀವ್ ಮಾಡಿ ವಾಪಸ್ ತನ್ನ ಹುಡುಗಿನ ಮೀಟ್ ಮಾಡೋಕೆ ಅಂತ ಬರ್ತಾನೆ. ಆದರೆ ಅಷ್ಟರಲ್ಲೇ ಅವಳನ್ನ ಯಾರೋ ಕೊಲೆ ಮಾಡಿರ್ತಾರೆ. ಕೊಲೆ ಮಾಡಿದ್ದು ಯಾರು, ಯಾಕೆ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಸಖತ್ತಾಗಿ ತೋರಿಸಿದ್ದಾರೆ. ಇದೇನ್ ಬಿಡು ಗುರು, ಅದೇ ನಾರ್ಮಲ್ ಸ್ಟೋರಿ ಅಂತ ಅನ್ಕೊಳ್ಬೇಡಿ. ಸ್ಟೋರಿ ರೂಟೀನ್ ಆಗಿದ್ರು ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ಸಖತ್ತಾಗಿದೆ. ಆ ಟ್ವಿಸ್ಟ್ ನ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಇನ್ನು ಈ ಸಿನಿಮಾದ ಹೆಸರು ಪ್ರಾಯಶಃ. ಆಲ್ಮೋಸ್ಟ್ ಎಲ್ಲ ಹೊಸಬರೇ ಆಕ್ಟ್ ಮಾಡಿರೋ ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಫ್ರೀಯಾಗಿ ಸಿಗತ್ತೆ, ಮಿಸ್ ಮಾಡದೆ ನೋಡಿ. ಸೊ ಇದಾಗಿತ್ತು ಯೂಟ್ಯೂಬ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಫ್ರೀಯಾಗಿ ಸಿಗುವಂತಹ 5 ಥ್ರಿಲ್ಲರ್ ಸಿನಿಮಾಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಈ ಸೀರೀಸ್ ನ ನೆಕ್ಸ್ಟ್ ಪಾರ್ಟ್ ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಾರ್ಟ್ 3 ಅಂತ ಕಮೆಂಟ್ ಮಾಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.